ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪ್ರತಿಯೊಂದು ಮನೆಗೆ ಎನ್ಯುಮರೇಷನ್ ಫಾರ್ಮ್ ಬಂದಿದೆ. ಅದರಲ್ಲಿ 2002ರ ಮಾಹಿತಿಯನ್ನು ತುಂಬಬೇಕು ಅಂತ ಹೇಳ್ತಾ ಇದ್ದಾರೆ BLOಗಳು. ಸೊ 2002ರ ಮಾಹಿತಿ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ನಾವು ಇವತ್ತು ನೋಡೋಣ. ಚುನಾವಣಾ ಆಯೋಗದ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿನಲ್ಲಿ ಇಡೀ ದೇಶದಲ್ಲಿ ನೀವು ಎಲ್ಲೇ 2002ರಲ್ಲಿ ವಾಸ ಆಗಿದ್ದರೂ ನಿಮ್ಮ ಮಾಹಿತಿಯನ್ನು ಈ ವೆಬ್ಸೈಟ್ನಲ್ಲಿ ಹುಡುಕ್ಬೋದು. voters.eci.gov.in ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಾದ ಮೇಲೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ. ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR. ಈ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIRನ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಸರ್ಚ್ ಎಲೆಕ್ಟೋರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೀವು 2002ರಲ್ಲಿ ಯಾವ ರಾಜ್ಯದಲ್ಲಿದ್ದಿರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟೇಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕು. ಈಗ ನಾನು ಒಂದು ಕರ್ನಾಟಕ ರಾಜ್ಯದ ಒಬ್ಬ ವ್ಯಕ್ತಿಯ ಮಾಹಿತಿಯನ್ನು ಹುಡುಕ್ತೀನಿ. ನೋಡಿ, ಕರ್ನಾಟಕ ಅಂತ ಇದೆ. ಕರ್ನಾಟಕ ಸೆಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ಡಿಸ್ಟಿಕ್ ಅಂತ ಇರುತ್ತೆ. ಡಿಸ್ಟಿಕ್ 2002ರಲ್ಲಿ ಯಾವ ಜಿಲ್ಲೆ ಇತ್ತು ಅಂತ ನೀವು ಗಮನಿಸಿ ಹಾಕಬೇಕಾಗಿರುತ್ತೆ. ಇದು 2002ರಲ್ಲಿ ಯಾವ ಜಿಲ್ಲೆ ಇತ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈಗ ಕೋಲಾರ ಅವತ್ತು ಅವಿಭಾಜಿತ ಜಿಲ್ಲೆಯಾಗಿತ್ತು. ಇವತ್ತು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಇದೆ. ಬಟ್ 2002ರಲ್ಲಿ ಕೋಲಾರ ಅವಿಭಾಜಿತವಾಗಿತ್ತು. ಹಾಗಾಗಿ ಗೌರಿಬಿದನೂರಿನವ್ರು ಯಾರಾದರೂ ಸರ್ಚ್ ಮಾಡ್ತಾ ಇದ್ದರೆ ಕೋಲಾರ ಅಂತ ಸರ್ಚ್ ಮಾಡ್ಕೊಳ್ಳೋವಂಥದ್ದು. ಸೊ ನಾನಿಲ್ಲಿ ಒಂದು ಜಿಲ್ಲೆಯ ಹೆಸರನ್ನ ಸರ್ಚ್ ಮಾಡಾದಮೇಲೆ 2002ರಲ್ಲಿ ನೀವು ಯಾವ ಮತಕ್ಷೇತ್ರದಲ್ಲಿ ಇದ್ರಿ ಅಂತ ನೀವು ಹಾಕಬೇಕು. 2008ರಲ್ಲಿ ಡಿಲಿಮಿಟೇಷನ್ ಆಗಿರೋದ್ರಿಂದ 2002ರ ಮತಕ್ಷೇತ್ರದ ಭೌಗೋಳಿಕ ಪ್ರದೇಶ ಬದಲಾವಣೆ ಆಗಿರುತ್ತೆ. ಹಾಗಾಗಿ 2002ರ ಮತಕ್ಷೇತ್ರ ಯಾವುದು ಅಂತ ನೀವು ಗಮನಿಸಿ ಅದನ್ನು ಹಾಕುವಂಥದ್ದು. ನೋಡಿ, ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇನ್ 2002 ಅಂತ ಇದೆ. ಸೊ ಆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ನೀವು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡುವಂಥದ್ದು. ಇಷ್ಟ ಆದಮೇಲೆ ಇನ್ನೊಂದು ಕೆಲವೊಂದು ಅಷ್ಟು ಮಾಹಿತಿನ ಇದರಲ್ಲಿದೆ. ಪೋಲಿಂಗ್ ಸ್ಟೇಷನ್ ನೇಮ್ ಅಂತ ಇದೆ. ಈ ಮಾಹಿತಿನ ನೀವು ಹಾಕದಿದ್ರೂ ಸಹ ನಡೆಯುತ್ತೆ. ಇಷ್ಟಾದಮೇಲೆ ಎಲೆಕ್ಟೋರ್ ಫುಲ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ. ಅಲ್ಲಿ ನಿಮ್ಮ ಹೆಸರು ಅಂದರೆ ಯಾರು 2002ರ ಒಂದು ವೋಟರ್ ಲಿಸ್ಟಲ್ಲಿ ಇತ್ತು ಅಂತ ಇದೆಯೋ ಅಂಥವ್ರ ಹೆಸರನ್ನು ಇಲ್ಲಿ ನೀವು ಹಾಕುವಂಥದ್ದು. ನಾನೊಂದು ಹೆಸರನ್ನು ಹಾಕಿದ್ದೇನೆ. ಇದಾದಮೇಲೆ ಇನ್ನೊಂದು ಕೆಲವಷ್ಟು ಮಾಹಿತಿನ ಇಲ್ಲಿ ಕೇಳುತ್ತೆ. ಏಜ್ ಕೇಳುತ್ತೆ, ರಿಲೇಟಿವ್ ಇನ್ 2002 ಅಂತ ಕೇಳುತ್ತೆ. ಅದಾದಮೇಲೆ ಎಲೆಕ್ಟರ್ ರಿಲೇಟಿವ್ ಫುಲ್ ನೇಮ್ ಅಂತ ಕೇಳುತ್ತೆ. ಈ ಮಾಹಿತಿಯನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿ ಸಹ ಹುಡುಕ್ಬೋದು. ಇಷ್ಟೆಲ್ಲ ನೀವು ಫಿಲ್ಟರ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಇದು ಎಕ್ಸಾಕ್ಟಾಗಿ ಕೊಡಬೇಕಾಗಿರುತ್ತೆ. ಹಾಗಾಗಿ ನಿಮಗೆ 2002ರಲ್ಲಿ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವ ರೀತಿಯಲ್ಲಿ ಸ್ಪೆಲ್ಲಿಂಗ್ ಇದೆ ಅಂತ ನಿಮಗೆ ಗೊತ್ತಿರೋದೇ ಕಾರಣ ನೀವು ಎಲೆಕ್ಟರ್ ನೇಮ್ ಅಂತ ಹಾಕಿ ಇಲ್ಲೊಂದು ಕ್ಯಾಪ್ಚಾ ಏನು ಕಾಣಿಸ್ತಾ ಇದೆಯಲ್ವ ನಿಮಗೆ, ಈ ಕ್ಯಾಪ್ಚಾನ ನೀವು ಯಥಾ ಪ್ರಕಾರ ನೀವು ಟೈಪ್ ಮಾಡಬೇಕು. ಈ ಕ್ಯಾಪ್ಚಾ ಹಾಕಿ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಈ ರೀತಿ ಸರ್ಚ್ ಆಗುತ್ತೆ. ನೋಡಿ, ನಾವು ಹುಡುಕದಂತಹ ಹೆಸರುಗಳು ಇಲ್ಲಿ ಬರುತ್ತೆ. ಬಂದಾಗ ನೀವು ಎನ್ಯುಮರೇಷನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವು ಯಾವ ಮಾಹಿತಿಯನ್ನು ಹಾಕಬೇಕು ಅಂತ ಅಂದರೆ AC ನಂಬರ್ ಅಂತ ಎನ್ಯುಮರೇಷನ್ ಫಾರ್ಮಲ್ಲಿ ಇರುತ್ತೆ. ಆ AC ನಂಬರ್ ಇಲ್ಲಿ ಇದೆ ನೋಡಿ. AC ನಂಬರ್ ಆ್ಯಂಡ್ ನೇಮ್ ಅಂತ ಇದೆ. ಈ ನಂಬರ್ನ AC ನಂಬರ್ ಆ್ಯಂಡ್ ನೇಮ್ ಅಂತ ಇರೋ ಪ್ಲೇಸಲ್ಲಿ ಎನ್ಯುಮರೇಷನ್ ಫಾರ್ಮಲ್ಲಿ ಹಾಕಬೇಕಾಗಿರುತ್ತೆ. ಅದರ ಜೊತೆಗೆ ಬೂತ್ ನಂಬರ್ ಅಂತ ಕೇಳಿರ್ತಾರೆ. ಬೂತ್ ನಂಬರ್ ಇಲ್ಲಿ ನೋಡಿ, ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮ್ ಅಂತ ಇದೆ. ಸೊ ಈ ನಂಬರು ಜೊತೆಗೆ ಈ ಪೋಲಿಂಗ್ ಸ್ಟೇಷನ್ ನೇಮ್ ಏನಿದೆಯಲ್ಲ ಅದು ನೀವು ಹಾಕದಿದ್ರು ನಡೆಯುತ್ತೆ. ಈ ನಂಬರ್ ಮಾತ್ರ ನೀವು ಹಾಕಬೇಕಾಗಿರುತ್ತೆ. ಅದಾದಮೇಲೆ ಕ್ರಮ ಸಂಖ್ಯೆ ಅಂತ ಏನು ಕೇಳಿದರೆ ಆ ಕ್ರಮ ಸಂಖ್ಯೆನ ಇಲ್ಲಿದೆ. ಅದು ಪಾರ್ಟ್ ಸೀರಿಯಲ್ ನಂಬರ್ ಅಂತ ಇದೆ. ಅದನ್ನು ನೀವು ಹಾಕಬೇಕು. ಇಷ್ಟು ನೀವು ಮಾಹಿತಿಯನ್ನು ಸೆಲ್ಫ್ ಮ್ಯಾಪಿಂಗ್ ಇದ್ದರೆ ನೀವು ಈ ಮಾಹಿತಿಯನ್ನು ಹೀಗೆ ಹುಡುಕೋಬೋದು. ಯಾರಾದರೂ ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದರೆ ಅವ್ರ ತಂದೆಯ ಹೆಸರನ್ನು ಕೂಡ ಹೀಗೆ ನೀವು 2002ರ ಒಂದು ಮಾಹಿತಿಯನ್ನು ವೆಬ್ಸೈಟಲ್ಲಿ ಹುಡುಕುವಂಥದ್ದು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.